ನೋಡಿ ನೋಡಿ ಚೆನ್ನಾಗಿ ನೋಡ್ಕೊಂಬಿಡಿ. ಏನಿದು ಮಿನಿಸ್ಟ್ರಿ ಮನೆನಾ ಅಥವಾ ಯಾವ್ದಾದ್ರೂ ಅಧಿಕಾರಿ ಮನೆನಾ ಇಲ್ಲ ಹಿಸ್ಟಾರಿಕಲ್ ಬಿಲ್ಡಿಂಗಾ? ಇಷ್ಟು ಝೂಮ್ ಹಾಕಿ ತೋರಿಸ್ತಿದ್ದಾರೆ. ಈ ಬಿಲ್ಡಿಂಗ್ ಅಷ್ಟು ಇಂಪಾರ್ಟೆಂಟಾ ಅಂತ ಅನ್ಕೊಳ್ಬೇಡಿ. ಸರ್ಕಾರದ ದುಡ್ಡನ್ನ ಯಾವ ರೀತಿ ವ್ಯರ್ಥ ಮಾಡುತ್ತೆ ಅನ್ನೋದನ್ನ ನೋಡಿ. ಇದು ಸಾವಿರಾರು ಜನರ ತೆರಿಗೆ ದುಡ್ಡಿನಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಂತ ಕೊಟ್ಟಿರೋ ಕಟ್ಟಡ ಯಾವುದಕ್ಕೆ ಉಪಯೋಗ ಬಾರದೆ ವ್ಯರ್ಥವಾಗ್ತಾ ಇದೆ. ಜ್ಞಾನ ಕೊಡುವ ದೇಗುಲ ಈ ರೀತಿ ಪಾಳು ಬೀಳುವ ಸ್ಥಿತಿಗೆ ತಂದಿದ್ದು ಮಾತ್ರ ದುರಂತವೇ ಸರಿ. ನಿರ್ಮಾಣಗೊಂಡ್ರೂ ಉದ್ಘಾಟನೆಯಾಗಲ್ಲ ಶಾಲಾ ಕಟ್ಟಡ. ಸಾವಿರಾರು ಕೋಟಿ ವೆಚ್ಚದ ಶಾಲೆ ಪಾಳು ಬಿದ್ದ ಸ್ಥಿತಿಯಲ್ಲಿ. ಹೌದು, ಸಾವಿರಾರು ಕೋಟಿ ಖರ್ಚು ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರೂ ಕೂಡ ಉದ್ಘಾಟನೆ ಮಾತ್ರ ಆಗಿಲ್ಲ. ಅಷ್ಟಕ್ಕೂ ನಾವು ಹೇಳಲು ಹೊರಟಿರುವ ಯಾವ ಶಾಲೆಯ ದುಸ್ಥಿತಿ ಅಂತ ಅಂದ್ಕೊಂಡಿದ್ದೀರಾ? ಅದು ಗ್ರೇಟ್ ಸೋಲಾರ್ ಪಾರ್ಕ್ಗೆ ಹೆಸರುವಾಸಿಯಾಗಿರೋ ಪಾವಗಡದಲ್ಲಿ ನಿರ್ಮಾಣವಾಗಿರೋ ಶಾಲೆಯ ವ್ಯಥೆಯ ಕತೆ. ಹೌದು, ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಬಡ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ 5-6 ಕೋಟಿ ಖರ್ಚು ಮಾಡಿ ಸುಮಾರು 8 ವರ್ಷಗಳ ಹಿಂದೆಯೇ ಆದರ್ಶ ವಿದ್ಯಾಲಯವನ್ನ ನಿರ್ಮಾಣ ಮಾಡಿದ್ರು. ಆದರೆ ಕಟ್ಟಡ ನಿರ್ಮಾಣಗೊಂಡಿದ್ರೂ ಕೂಡ ಉದ್ಘಾಟನೆಯಾಗದೆ ಇಂದು ಪಾಳು ಬೀಳುವ ಸ್ಥಿತಿಗೆ ಬಂದು ತಲುಪಿದೆ. ಇನ್ನು ಬಡ ಮಕ್ಕಳಿಗೆ ಉಚಿತವಾಗಿ ಇಂಗ್ಲಿಷ್ ಶಿಕ್ಷಣವನ್ನ ನೀಡುವ ಸಲುವಾಗಿ ಒಂದು ರೆಸಿಡೆನ್ಸಿ ಶಾಲೆಯನ್ನ ನಿರ್ಮಾಣ ಮಾಡಬೇಕೆಂದು ಅರಸೀಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿರುವ ಭೂಮಿಯನ್ನ ನೀಡಲಾಗಿತ್ತು. ಆದರ್ಶ ಶಾಲೆ ನಿರ್ಮಾಣಕ್ಕೆ ಸರ್ಕಾರ 5-6 ಕೋಟಿ ಅನುದಾನವನ್ನ ನೀಡಿದ್ದು ಅತ್ಯುತ್ತಮವಾದ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಟ್ಟಡ ಕಟ್ಟಿ ಸುಮಾರು 8-9 ವರ್ಷವಾದ್ರೂ ಕೂಡ ಇನ್ನು ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ರೆಸಿಡೆನ್ಶಿಯಲ್ ಶಾಲೆ ಮಾಡಿದ್ದಾರೆ, ಅದನ್ನು ಇನ್ಕ್ಲೂಡ್ ಆಗಿ ಒಂದು 11 ಕೋಟಿಯಿಂದ 12 ಕೋಟಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದ್ಮೇಲೂ ಇವರು ಪಾವಗಡ ಹಳೆ ತಾತ್ಕಾಲಿಕವಾಗಿ ಏನು ಡಿಗ್ರಿ ಕಾಲೇಜ್ ಅಲ್ಲಿ ನಡೆಸ್ತಾ ಇದ್ದಾರೆ ಏನು ಶಾಲೆನ. ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತಿ CS ಮೇಡಮ್ ಇವರು ಆದೇಶ ಮಾಡಿದ್ರು. ತಿರ್ಗಾ ಕೋರ್ಟ್ ಹಾಕಿದ್ರು ಪೇರೆಂಟ್ಸ್ ಗಳೆಲ್ಲ. ಕೋರ್ಟ್ ನಲ್ಲೂ ಇವ್ರ ಪೇರೆಂಟ್ಸ್ ಗಳು ಹಾಕಿದ್ದಂತ ವಜಾ ಮಾಡಿದೆ ಕೋರ್ಟ್. ಅದಾದ್ಮೇಲೆ ಮೇಲಕ್ಕೆ ಹೋದ್ರು ಇದು ಅವಾಗ ಬೇರೆ ಇನ್ನೊಂದು ಕೋರ್ಟ್ ಹೋದ್ರು ಅಲ್ಲೂ ವಜಾ ಆಗಿದೆ. ಸರ್, ಈಗ ಇದು ಉದ್ಘಾಟನೆ ಮಾಡೋದು ಸಮಸ್ಯೆ ಏನಂತೀರಾ? ಉದ್ಘಾಟನೆ ಆಗಿಲ್ಲ, ಏನ್ ಸಮಸ್ಯೆ ಏನಂತೀರಾ? ಒಂದು ವಿಚಾರ ಏನಂತಂದ್ರೆ ಇದು ರೆಸಿಡೆನ್ಸಿಯಲ್ ಶಾಲೆ ಅಲ್ಲ, ನಾನ್ ರೆಸಿಡೆನ್ಸಿಯಲ್ ಶಾಲೆ. ಸುಮಾರು ಸ್ವಲ್ಪ ಮಕ್ಳಿಗೆ ತೊಂದರೆ ಆಗತ್ತಿಲ್ಲ ಅಂತ ಇಲ್ಲ. ಸುಮಾರು ಪಳವಳ್ಳಿ ಈ ಕಡೆ ಇಂದ ಮಕ್ಳಿಗೆ ಸುಮಾರು ತೊಂದರೆ ಆಗತ್ತೆ. ಆ ಒಂದು ಉದ್ದೇಶಕ್ಕೆ ಇಲ್ಲಿ ರೆಸಿಡೆನ್ಸಿಯಲ್ ಆದ್ರೆ ನಾವು ಕಳಿಸ್ಬೋದು ಎಂಬ ಉದ್ದೇಶ ಅವ್ರದ್ದಾಗಿತ್ತು. ಇಲ್ಲಿ ಮುಖ್ಯವಾದ ಕಾರಣ ಅಂತಂದ್ರೆ ಮಕ್ಕಳಿಗೆ ಸ್ವಲ್ಪ ಹಾಸ್ಟೆಲ್ ಇಲ್ಲದ ವ್ಯವಸ್ಥೆ. ಇವಾಗ ಏನ್ ಮಾಡ್ಬೋದು ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ ಸಾಕಷ್ಟು ಅನಧಿಕೃತವಾಗಿ ಹಾಸ್ಟೆಲ್ಗಳು ನಡೀತಾ ಇದಾವೆ. ಎಲ್ಲೋ ಖಾಲಿ ಇರೋ ಅಂತ ಹಾಸ್ಟೆಲ್ಗಳು ನಮ್ಮಲ್ಲಿ ಜಮೀನ್ ಇರೋದ್ರಿಂದ ಇಲ್ಲ ಸ್ಟಾರ್ಟ್ ಮಾಡಬಹುದು ಅಂತ ನಮ್ಮ ಅನಿಸಿಕೆ. ಆ ಮಕ್ಕಳಿಗೂ ತೊಂದರೆ ಆಗೋದು ಬೇಡ. ಆದರ್ಶ ವಿದ್ಯಾಲಯ ಉದ್ಘಾಟನೆಯಾಗದಿರೋದ್ರಿಂದ 2 ವರ್ಷದಿಂದ ಶಾಲೆ ಕಟ್ಟಡವನ್ನ ಉಪಯೋಗ ಕೂಡ ಮಾಡಿಕೊಂಡಿಲ್ಲ. ಹೀಗಾಗಿ ಕಟ್ಟಡ ಪಾಳು ಬೀಳುವ ಸ್ಥಿತಿಗೆ ತಲುಪಿದೆ. ಕಟ್ಟಡದ ಸುತ್ತ ಜಾಲಿ ಗಿಡಗಳು ನಿಂತಿರೋದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಕಟ್ಟಡದ ಕಿಟಕಿ ಗಾಜುಗಳು ಹೊಡೆದು ಹೋಗಿವೆ. ಅಲ್ಲದೆ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ. ಅಷ್ಟೇ ಯಾಕೆ, ಕಟ್ಟಡದ ಗೇಟ್ಗೂ ಬೀಗ ಹಾಕದೆ ಬಿಟ್ಟಿರೋದ್ರಿಂದ ಕಟ್ಟಡವನ್ನ ಕುಡುಕರು ಅಡ್ಡೆಯಾಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಮಾಡಿಕೊಂಡ ಬಳಿಕ ಎಸಿ, ತಹಸೀಲ್ದಾರ್, DDPI, BEO ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಶಾಲಾ ಉದ್ಘಾಟನೆ ವಿಚಾರವಾಗಿ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ಕೂಡ ನಡೆದಿದೆ. ಈ ವೇಳೆ ಶಾಲೆಗೆ ಬೀಗ ಹಾಕಿಕೊಂಡು ಹೋಗಿ ಇಲ್ಲವಾದ್ರೆ ಶಾಲೆಯಲ್ಲಿರೋ ಫ್ಯಾನ್ ಲೈಟ್ಗಳನ್ನ ಕಿತ್ಕೊಂಡು ಹೋಗ್ತಿದ್ದಾರೆ ಎಂದು ಗ್ರಾಮಸ್ಥರು ಹೇಳಿದ್ದಕ್ಕೆ BEO ನೀವ್ಯಾರು ಕೇಳೋದಕ್ಕೆ ಎಂದು ಉಡಾಫಿಯಾಗಿ ಮಾತಾಡ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಅಂತ ಅನಿಸ್ತಾ ಇದೆ. ಅವರು ಇಷ್ಟೆಲ್ಲ ಮಾಡಿದ್ರು ಅಧಿಕಾರಿಗಳು ಹಿಂಗೆಲ್ಲ ಆಗಿದೆ, ಏನಾನ ಆಲ್ಟರ್ನೇಟಿವ್ ಮಾಡ್ಬೇಕು ಅಂತ ಯೋಚನೆ ಆದ್ರೂ ಮಾಡ್ಬೇಕಾಯ್ತು. ಇವಾಗ BO ಮೇಡಮ್ಗೆ ಮೊನ್ನೆ ಬಿಲ್ಡಿಂಗ್ ನಲ್ಲಿ ಫ್ಯಾನ್ ಗಳೆಲ್ಲ ಕಳ್ತನ ಆಗ್ತಾ ಇದಾವೆ, ನೀವು ಒಂದ್ ಬೀಗ ಹಾಕಿ ಅಂತ ಕೇಳಿದ್ರೆ ಅದನ್ನ ಯಾರ ಮೇಲೆ ನೀವ್ ಯಾರು ಕೇಳಕ್ಕೆ, ನಾವು ಸಾರ್ವಜನಿಕರು ಒಂದ್ ಬೀಗ ಹಾಕಕ್ಕೆ ನಾವು ಮಾಡಿದ್ವಿ. ಇವತ್ತಿನವರೆಗೂ ಬೀಗ ಹಾಕಿಲ್ಲ, ನಾವು ಬೀಗ ಹಾಕಿದ್ವಿ. ಯಾರು BO ಮೇಡಮ್ ಅವರ? BO ಮೇಡಮ್. ಅದೇನೇ ಆಗ್ಲಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ್ರೂ ಕೂಡ ಉದ್ಘಾಟನೆ ಮಾಡದೆ ಪಾಳು ಬೀಳುವ ಸ್ಥಿತಿಗೆ ತಂದಿದ್ದು ಮಾತ್ರ ದುರಂತವೇ ಸರಿ. ಏನಾದ್ರೂ ಕಟ್ಟಡವನ್ನ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಮಾಡಿಕೊಡಬೇಕೆಂಬುದು ಗ್ರಾಮಸ್ಥರ ಹಾಗೂ ಪ್ರಜಾಶಕ್ತಿ ಟಿವಿಯ ಆಶಯ. ಸುಧೀರ್, ಪ್ರಜಾಶಕ್ತಿ ಟಿವಿ, ಪಾವಗಡ.